ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪದ 99ನೇ ಮಠವಾಗಿ ಕೃಷ್ಣರಾಜಾಪುರದಲ್ಲಿರುವಂತಹ ಒಂದು ತಿಮ್ಮಯ್ಯ ಬಡಾವಣೆಯಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳ ಒಂದು ಸನ್ನಿಧಿಗೆ ಬಂದು ಇಲ್ಲಿನ 99ನೇ ಮಠದ ದರ್ಶನ ಮಾಡಿ ನಾವೆಲ್ಲರೂ ಇಲ್ಲಿನ ಒಂದು ಪೂಜಾ ಕೈಂಕರ್ಯ, ಇಲ್ಲಿನ ಸ್ಥಳ ಮಹಿಮೆ ಹಾಗೂ ಭಕ್ತರ ಅನುಭವ ಕೂಡ ಹಂಚಿಕೊಂಡು ನಾವಿಂದು ಪುನೀತರಾಗೋಣ. ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ನಮ್ಮದೊಂದು ಸಂಕಲ್ಪ. ಪ್ರತಿ ವಾರವೂ ಕೂಡ ರಾಯರ ಮಠದರ್ಶನ ಮಾಡಬೇಕು, ರಾಯರ ಚರಣ ಪಾದಗಳ ಒಂದು ದರ್ಶನ ಮಾಡಬೇಕು. ಆ ದರ್ಶನವನ್ನ ತಮ್ಮೆಲ್ಲರಿಗೂ ತೋರಿಸುವಂತಹ ಒಂದು ಸಂಕಲ್ಪ ಇದು. ವೈಯಕ್ತಿಕವಾಗಿ ಶುರುವಾದ್ರೂ ಕೂಡ ರಾಯರ ಇಚ್ಛೆ ತಮ್ಮೆಲ್ಲರಿಗೂ ತೋರಿಸುವಂತಹ ಒಂದು ಪ್ರತಿನಿಧಿಯಾಗಿ ನನ್ನ ನೇಮಿಸಿ ಅದೇ ರಾಯರ ಭಕ್ತ ಚಾನಲ್ ಆಗಿ ಇವತ್ತು 99ನೇ ಮಠವನ್ನ ದರ್ಶನ ಮಾಡಿ ನಾವು ಪುನೀತರಾಗಿದ್ದೇವೆ. ಯಾವುದೇ ಒಂದು ಸ್ಥಳ ಆಗ್ಲಿ, ಆ ಸ್ಥಳ ಮಹಿಮೆ ತುಂಬಾ ಅದ್ಭುತವಾಗಿರುತ್ತೆ. ಅದು ಹೆಚ್ಚಾಗಿ ರಾಯರು ನೆಲೆಸಿದಂತಹ ಸ್ಥಳ ಎಂತೆಂತ ಅದ್ಭುತವಾಗಿದೆ ಅಂದ್ರೆ ನಾವು 98, 99ವರೆಗೂ ಮೂಲಕ ನೋಡ್ತಾ ಬಂದಿದ್ದೇವೆ. ಮತ್ತೆ ಇನ್ನೊಂದು ಹೆಚ್ಚಾಗಿ ನಾನು ಕಂಡು ಬಂದಿದ್ದಂದ್ರೆ ಈ ಒಂದು 99 ದರ್ಶನ ಕೂಡ ನಾನು ಈ ಮಠಕ್ಕೆ ಹೋಗ್ಬೇಕು ಅಂದ್ರೆ ನನ್ನ ನಿಶ್ಚಯ ಅಲ್ಲ, ರಾಯರ ನಿಶ್ಚಯ ಆಗಿರುತ್ತೆ. ಈಗ ಎಕ್ಸಾಂಪಲ್ ಆಗಿ ದೂರೋಣಿ ನಗರವನ್ನ 98ನೇ ಮಠ ದರ್ಶನ ಮಾಡ್ಕೊಂಡು ಬಂದೆ. ಯಾವತ್ತೂ ಕೂಡ 2 ಮಠ ದರ್ಶನ ಮಾಡಿಸಿದವರಲ್ಲ. ಇವತ್ತು ಮಹಾಮಂಗಳಾರತಿ ಸಮಯಕ್ಕೆ ಸರಿಯಾಗಿ ರಾಯರು 99ನೇ ಮಠ ದರ್ಶನವನ್ನ ಮಾಡಿಸಿದ್ದಾರೆ ಕೂಡ. ಅವರ ಆಲೋಚನೆಗಳು ಎಂತದ್ದಿರುತ್ತೋ ನಮಗಂತೂ ಮಾನವರಾಗಿ ತಿಳಿಯೋದೇ ಇಲ್ಲ. ಒಂದು ಅನುಗ್ರಹದಲ್ಲಿ 11 ವಿಷಯಗಳು ಕೂಡಿರ್ತವೆ, 11 ಸಾವಿರ ಕೂಡಿರ್ತವೆ, ಅದು ನಮಗೆ ಗೊತ್ತಾಗಲ್ಲ. ಅದರಿಂದ ಈ ಒಂದು ಮಠ ದರ್ಶನವನ್ನ ನಾನು ಕಣ್ತುಂಬಿಕೊಂಡು ಆನಂದರಾಗಿದ್ದೇನೆ. ತಾವು ಕೂಡ ಈ ಒಂದು ಸ್ಥಳ ಮಹಿಮೆಯನ್ನ ನಮ್ಮ ಆಚಾರ್ಯರ ಮೂಲಕ ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದುರ್ವಾದಿದ್ವಾಂತರವಗೆ ವೈಷ್ಣವೇಂದ್ಯವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಗುರುಭ್ಯೋ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ವಿಶೇಷವಾಗಿ ನಾವು ಕೂಡ ನಿಮ್ಮ ಚಾನಲ್ ಎಷ್ಟೊಂದು ವಿಡಿಯೋಗಳನ್ನ ಗಮನಿಸಿದ್ದೇವೆ. ಸುಮಾರು ನಮ್ಮ ಸ್ನೇಹಿತರಾಗಿರ್ತಕ್ಕಂತಹ ನೀವು ಶೇಷಾದ್ರಿಪುರಂ ರಾಯರ ಮಠದಲ್ಲಿ ಮಾಡಿರ್ತಕ್ಕಂಥ ವಿಡಿಯೋ ನಾನು ಅವಾಗ ಅಲ್ಲೇ ಇದ್ದೆ. ಹಾಗಾಗಿ ಒಂದು ಜ್ಞಾನ ಯಜ್ಞ ಅಂತಕ್ಕಂಥದ್ದು ಮಾಡ್ಬೇಕು ಅಂತಂದ್ರೆ ಎಲ್ರಿಗೂ ಲಭಿಸಲ್ಲ. ಅಂದ್ರೆ ಏನೋ ಒಂದು ವಿಡಿಯೋ ಮಾಡೋದಕ್ಕೆ ಒಂದು ಏನೋ ಒಂದಿದೆ ಐಟಮ್ ವಿಡಿಯೋ ಮಾಡ್ತೀವಿ, ಕ್ಯಾಮ್ರಾ ಇದೆ, ಮೈಕ್ ಇದೆ ಅಂತ ಮಾಡೋದಕ್ಕೆ ಆಗೋದಿಲ್ಲ. ಎಷ್ಟೇ ಕ್ಯಾಮ್ರಾ ಇದ್ರು ಮೈಕ್ ಇದ್ರು ಕೂಡ ಶ್ರದ್ಧೆ ಮತ್ತು ಭಕ್ತಿ ಇದ್ರೆ ಮಾತ್ರ ಇವೆಲ್ಲವನ್ನು ಕೂಡ ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಜ್ಞಾನಯಜ್ಞ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಾ. ವಿಶೇಷವಾಗಿ ಗುರುಗಳು ನಿಮಗೆ ಅನುಗ್ರಹವನ್ನ ಮಾಡ್ಲಿ. ಇನ್ನೇನು ಆರಾಧನಾ ಮಹೋತ್ಸವ ಹತ್ರದಲ್ಲಿ ಕೂಡ ನೀವು ಬಂದಿದ್ದೀರಾ. ಹಾಗಾಗಿ ಗುರುಗಳ ವಿಶೇಷ ಅನುಗ್ರಹ ಮಾಡ್ಲಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ. ವಿಶೇಷವಾಗಿ ಒಂದು ಶ್ರೀಮಠವನ್ನ 14 ವರ್ಷಗಳ ಹಿಂದೆ ಇದರ ಒಂದು ಫೌಂಡೇಶನ್ ನ ಶ್ರೀಪಾದರಾಜ ಮಠದ ಶ್ರೀಗಳು ವಿಜ್ಞಾನ ತೀರ್ಥರು ಈ ಒಂದು ಮಠದ ಫೌಂಡೇಶನ್ ಹಾಕಿ ಇರತಕ್ಕಂತಹ ಒಂದು ಟ್ರಸ್ಟ್ ನ ಮೆಂಬರ್ಸ್ ಗಳೆಲ್ಲರೂ ಕೂಡ ರಘುನಾಥ್ ಅಂತಕ್ಕಂಥವ್ರು ಮತ್ತು ಗುರುರಾಜರಾವ್ ಅಂತಕ್ಕಂಥವ್ರು ಮತ್ತು ಇವರು ವಿಶೇಷವಾಗಿ ವೆಂಕಟೇಶ್ ಅಂತಕ್ಕಂಥವ್ರು ಮತ್ತು ಇಲ್ಲೇ ಮಠದ ಹತ್ತಲ್ಲಿ ಇರ್ತಕ್ಕಂತಹ ಗುರುರಾಜ್ ವಿ ಜಂಬ ಅಂತಕ್ಕಂಥವ್ರು, ಬಾಲಾಜಿ ಅಂತಕ್ಕಂಥವ್ರು, ಇವರ ಸಹೋದರಿಯಾಗಿರ್ತಕ್ಕಂತಹ ಮಧುಸೂದನ್ ಅಂತಕ್ಕಂಥವ್ರು ಎಲ್ಲರೂ ಕೂಡ ಸೇರಿ ಈ ಒಂದು ಮಠವನ್ನ ಕಟ್ಟಬೇಕು ಅಂತ ಅನ್ಕೊಂಡ್ರು. ಕಟ್ಟಬೇಕಂತಕ್ಕಂಥ ಸಂಕಲ್ಪವನ್ನು ಮಾಡಿದಾಗ ಅದಕ್ಕೆ ವಿಶೇಷವಾಗಿ ಮೊದಲು ಸಹಾಯವನ್ನು ಮಾಡುತ್ತಾ ಅದು ಫೌಂಡೇಶನ್ ಹಾಕ್ಬೇಕು, ಯಾರು ಬಲವಾಗಿರ್ತಕ್ಕಂಥವ್ರು ಹಾಕ್ಬೇಕು. ಅದನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಇಲ್ಲೇ ಹತ್ತಿರಲ್ಲಿ ಇರ್ತಕ್ಕಂತಹ ಮುಳುಬಾಗಿಲಿನಲ್ಲಿರ್ತಕ್ಕಂತಹ ಶ್ರೀಪಾದರಾಜ ಮಠದ ಶ್ರೀಗಳಾಗಿರ್ತಕ್ಕಂತಹ ವಿಜ್ಞಾನ ತೀರ್ಥರು ಅದಕ್ಕೆ ಒಂದು ಓಂಕಾರವನ್ನ ಹೇಳ್ತಾ ಒಂದು ಗಟ್ಟಿಯಾಗಿರ್ತಕ್ಕಂತಹ ಫೌಂಡೇಶನ್ ಹಾಕಿದ್ದಾರೆ. ಮೊನ್ನೆ ಇನ್ನು 26ನೇ ತಾರೀಕಿಗೆ, ಹೋದ ತಿಂಗಳು 26ನೇ ತಾರೀಕಿಗೆ ನಾವು 14 ವರ್ಷವನ್ನ ಸಂಪೂರ್ಣ ಮಾಡಿ ಅದರ ವಾರ್ಷಿಕೋತ್ಸವವನ್ನು ಕೂಡ ನೆರವೇರಿಸಿದ್ವಿ. ಹಾಗಾಗಿ ವಿಶೇಷವಾಗಿ ಗುರುಗಳು ಇಲ್ಲಿ ಬಂದು ಕೂತ್ಕೊಳ್ಬೇಕು, ಇಲ್ಲಿ ಸಮಸ್ತ ಸುತ್ತಮುತ್ತಲಿನ ಜನರಿಗೆ ಅನುಗ್ರಹ ಮಾಡಲೇಬೇಕು ಅಂತ ಹೇಳಿ
ಅವರು ಸಂಕಲ್ಪವನ್ನ ಇವರು ಯಾವ ರೀತಿ ಸಂಕಲ್ಪ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಬಂದು ಗಟ್ಟಿಯಾಗಿ ಇಲ್ಲಿ ಕೂತಿದ್ದಾರೆ. ವಿಶೇಷವಾಗಿ ಈ ಸಾನ್ನಿಧ್ಯದಲ್ಲಿ ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದು ರಾಮಚಂದ್ರ ದೇವರು ಮತ್ತು ಸೀತಾದೇವಿ ಇದ್ದಾರೆ ಮತ್ತು ಮುಖ್ಯ ಪ್ರಾಣ ದೇವರು ಲಕ್ಷ್ಮಣ ದೇವರಿದ್ದಾರೆ. ಯಾಕೆಂದ್ರೆ ಒಂದು ಮಠ ಉತ್ತಮವಾಗಿ ಸಾಗಬೇಕು ಅಂತಂದ್ರೆ ಅಲ್ಲಿ ಪರಮಾತ್ಮ ಅನುಗ್ರಹ ಬೇಕು. ಪರಮಾತ್ಮ ಇದ್ರೆ ಸಾಲೋದಿಲ್ಲ, ಪರಮಾತ್ಮ ಜೊತೆ ಲಕ್ಷ್ಮೀದೇವಿ ಸದಾ ಇರಬೇಕು ಅಂತ ಹೇಳ್ತೇವೆ. ಹಾಗಾಗಿ ಪರಮಾತ್ಮ ಮತ್ತು ಲಕ್ಷ್ಮೀ ದೇವಿ ಆಗಿರ್ತಕ್ಕಂತಹ ಸೀತಾದೇವಿಯು ಮತ್ತು ಮುಖ್ಯ ಪ್ರಾಣದೇವರು ಲಕ್ಷ್ಮಣ ದೇವರು ಎಲ್ಲರೂ ಕೂಡ ಇದ್ದಾರೆ. ವಿಶೇಷವಾಗಿ ವೃಂದಾವನದಲ್ಲಿ ನಮ್ಮ ಗುರು ರಾಯರಿದ್ದಾರೆ. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ನಾವು ಸಾಮಾನ್ಯವಾಗಿ ಗಮನಿಸಿರ್ತೀವಿ, ಒಂದು ಚಿಕ್ಕ ಮಾತನ್ನು ಹೇಳ್ತೇವೆ, ಜಾಗ ಚಿಕ್ಕದಾದ್ರೂ ಕೂಡ ಮನಸ್ಸು ದೊಡ್ಡದಾಗಿರ್ಬೇಕು. ಆ ಮನಸ್ಸು ದೊಡ್ಡದಾಗಿರ್ತಕ್ಕಂತಹ ಕಾರಣದಿಂದ ಇಲ್ಲಿರ್ತಕ್ಕಂಥ ಏನೇನು ಆ ಟ್ರಸ್ಟ್ ಮೆಂಬರ್ಸ್ ನಾನು ಇವಾಗ ಹೆಸರು ಹೇಳಿದೆ, ಆ ಇಷ್ಟು ಟ್ರಸ್ಟ್ ಮೆಂಬರ್ಸ್ ಗಳು ಕೂಡ ಆ ಮನಸ್ಸು ದೊಡ್ಡದಾಗಿರ್ತಕ್ಕಂಥ ಮನಸ್ಸಿನವರು. ಹಾಗಾಗಿ ಇವತ್ತಿನ ತನಕವೂ ಕೂಡ ಒಂದು ದಿನವೂ ಕೂಡ ಹಸ್ತೋದಕ ತಪ್ಪದೆ ಪ್ರತಿನಿತ್ಯವೂ ಕೂಡ ನಾವು ಆ ಮಠದಲ್ಲಿ ವಿಶೇಷವಾಗಿರ್ತಕ್ಕಂತಹ ಜ್ಞಾನಜ್ಞ ಕಾರ್ಯಗಳನ್ನ ಮತ್ತು ಪೂಜಾದಿ ಕಾರ್ಯಗಳನ್ನ ನೆರವೇರಿಸ್ತಾ ಮತ್ತು ಶ್ರಾದ್ದಾದಿಗಳನ್ನ ಪ್ರತಿಯೊಂದು ದೇವತಾ ಕಾರ್ಯಗಳು ಏನೇನಿದೆ ಎಲ್ಲವನ್ನೂ ಕೂಡ ಮಾಡ್ತಾ ನೆರವೇರಿಸ್ತಾ ಬಂದಿದ್ದೇವೆ. ಹಾಗಾಗಿ ಗುರುಗಳಿಂದ ನಮಗೂ ಅನುಗ್ರಹ ಆಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ನಾನು ಇದಕ್ಕಿಂತ ಮುಂಚೆ ಒಂದು ಮಠದಲ್ಲಿ ಪೂಜೆ ಮಾಡುವಾಗ ಅಲ್ಲಿ ನನಗೆ ಇನ್ನೊಂದು ಬೇಸರ ಸಂಗತಿ ಬಂತು. ಆದ್ರಿಂದ ನಾವು ಹೊರಗಡೆ ಬಂದಾಗ ನನಗೆ ಇನ್ನು ಪುಟ್ಟು ಮಗ, ಒಳಗಿನ್ನೂ ಅದು 1 ವರ್ಷ ಅಷ್ಟೇ ಒಂದು ವರ್ಷವಾಗ ನಾವು ತುಂಬಾ ಯೋಚನೆ ಮಾಡಿ ನಾವೇನ್ ಮಾಡಿದ್ವಿ, ಇವ್ರು ನಮ್ಮ ತಂದೆಯವರು ನಾವು ಇಬ್ರು ಕೂಡ ಯೋಚನೆ ಮಾಡಿ ಮಂತ್ರಾಲಯಕ್ಕೆ ಹೋದ್ವಿ. ನಾವು ಪ್ರತಿ ತಿಂಗಳು ಕೂಡ ಮಂತ್ರಾಲಯಕ್ಕೆ ಹೋಗ್ತಾ ಇರ್ತೀವಿ. ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ವೃಂದಾದ ಮುಂದೆ ನಿಂತು ನಾವು ಕೇಳಿದ್ದೇನು ಅಂತಂದ್ರೆ, ನಮಗೆ ಎಲ್ಲಿ ದಾರಿ ಅನ್ನೋದು ನೀವೇ ತೋರಿಸ್ಬೇಕು. ಯಾಕಂದ್ರೆ ನಮಗೆಲ್ಲ ರಾಯರು ಬಿಟ್ಟರೆ ಯಾರು ದಾರಿ ತೋರಿಸೋರಿಲ್ಲ. ಹಾಗಾಗಿ ಆ ಗುರು ರಾಯರು ನಮ್ಗೆ ಎಲ್ಲಿ ದಾರಿ ತೋರಿಸ್ತಾರೆ ಅಲ್ಲಿ ಹೋಗ್ತೀವಿ ಅಂತಂದಾಗ ಮೊದಲು ನಮಗೆ ಕರೆ ಮಾಡಿದ್ದೆ ಇದೆ. ನಾನು ಹೇಳಿದೆ ಗುರುರಾಜ್ ವಿ ಜಾಂಬಾ ಅಂತ ಹೇಳಿದೆ. ಅವರು ಕರೆ ಇವರಿಗೆ ಪರಿಚಯ ಇದ್ದವರು. ಹಾಗಾಗಿ ಅವರು ನಮಗೆ ಕರೆ ಮಾಡಿದಾಗ ನಾವು ಅವರು ಮಾತನಾಡಿಕೊಂಡು ಮಂತ್ರಾಲಯದ ನೇರವಾಗಿ ಇಲ್ಲಿಗೆ ಬಂದಿದ್ದು. ನಾವು ಮಂತ್ರಾಲಯ ದರ್ಶನ ಮುಗಿಸ್ಕೊಂಡು 3 ದಿನ ಸೇವೆ ಆಯ್ತು. ನೇರವಾಗಿ ಇಲ್ಲೇ ಬಂದ ತಕ್ಷಣ ಸಾಮಾನ್ಯವಾಗಿ ನಾವು ಯೋಚನೆ ಮಾಡಿದ್ವಿ, ಒಂದು ಕುಟುಂಬ ಹೊಂದವರು ಇಲ್ಲಿ ಮಾಡ್ತಾ ಇರುವಾಗ ಮಠ ಚಿಕ್ಕದಿದೆ, ಅಥವಾ ನಮಗೆ ಆದಾಯ ಬರುತ್ತೋ ಇಲ್ಲೋ, ಅಥವಾ ನಾವು ನಮ್ಮ ಕುಟುಂಬನ ಹೇಗೆ ನಡೆಸಬೇಕು ಅನ್ನೋ ಒಂದು ಆಧಾರ ಬೇಕು. ಆದ್ರೆ ನಮ್ಗೆ ಅನ್ಸಿದ್ದೇನೋ ಗೊತ್ತಿಲ್ಲ. ಅವತ್ತಿನ ದಿವಸ ನಾವು ದ್ವಾದಶಿಯ ದಿನ ಬಂದಿದ್ದು. ಆ ದ್ವಾದಶಿ ದಿನ ಬಂದಾಗ ಒಂದು ಪಾಸಿಟಿವ್ ಎನರ್ಜಿ ಅನ್ನತಕ್ಕಂಥದ್ದು ಇಲ್ಲಿದೆ. ರೀಸನ್ ಏನು ಅಂತಂದ್ರೆ ಎಲ್ಲರ ಮನಸ್ಸು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು, ಬರ್ತಕ್ಕಂಥ ಭಕ್ತಾದಿಗಳ ಒಂದು ಸಹಕಾರ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ನಾವು ಹೇಳಿದ ಜಾಗ ಚಿಕ್ಕದಾಗಿದ್ರು ಕೂಡ ಮನಸ್ಸು ದೊಡ್ಡದಂತ ನಾ ಯಾಕೆ ಹೇಳಿದೆ, ನಾವೇನೇ ಚಿಕ್ಕದಾಗಿ ನಾವು ಒಂದು ಸಂಕಲ್ಪವನ್ನು ಮಾಡಿ ಏನಾದ್ರೂ ಒಂದು ಸೇವೆಯನ್ನ ಏರ್ಪಡಿಸಿದ್ರೆ ಆ ಸೇವೆಗೆ ನಮಗಿಂತ ಮುಂಚೆ ಜನರು ಬಂದು ಕೇಳ್ತಾರೆ, ಈ ತಿಂಗಳು ನೀವೇನ್ ಸೇವೆ ಇಟ್ಟಿಲ್ಲ ಅಂತ ಹೇಳಿ. ಅಂದ್ರೆ ಅದಕ್ಕೆ ಸಹಕಾರ ಮಾಡ್ತಾ ಇಲ್ಲ ಜನರು ಕೂಡ, ಇಲ್ಲಿ ಸುತ್ತಮುತ್ತ ಇರತಕ್ಕಂತಹ ಜನರು, ಇರತಕ್ಕಂತಹ ಟ್ರಸ್ಟ್ ಮೆಂಬರ್ಸ್ಗಳು ಎಲ್ಲರೂ ಕೂಡ ಸಹಕಾರದಿಂದ ಈ ಒಂದು ಮಠವನ್ನ ನಾವು ವಿಶೇಷವಾಗಿ ಪೂಜೆಯನ್ನು ಮಾಡ್ತಾ, ಪೂಜೆ ನೆರವೇರಿಸ್ತಾ ಪ್ರತಿನಿತ್ಯವೂ ಕೂಡ ಗುರುಗಳು ಅವತ್ತಿನದಿಂದ ಹಿಡಿದು ಇವತ್ತಿನ ತನಕ ಜೀವನದಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾಕಂದ್ರೆ ಅವರು ಒಂದು ಸಾರಿ ಕೈ ಹಿಡಿದ್ರೆ ಮತ್ತಿನ್ಯಾರಿಗೂ ನಮಗೆ ಬೀಳ್ತಕ್ಕಂತ ಮಾತೇ ಇಲ್ಲ ನಮ್ಗೆ. ಹಾಗಾಗಿ ಇವತ್ತಿಗೆ ನೀವು ಪ್ರಾರಂಭ ಮಾಡತಕ್ಕಂಥ ಇದು 99ನೇ ಮಠವನ್ನ ನಾವು ದರ್ಶನ ಮಾಡ್ತಾ ಇದ್ದೀವಿ ಅಂತ ಹೇಳಿ, ಆ ಜ್ಞಾನಯಜ್ಞ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ವಿಘ್ನ ಬಂದಿಲ್ಲ. ಅದಕ್ಕೆ ಕಾರಣ ಏನು ಅಂತ ನಾವು ಹೇಳ್ತೀವಿ, ಏನೇ ಪೂಜೆ ಮಾಡುವ ಕೂಡ ಮೊದಲು ಗಣಪತಿಯನ್ನು ನಾವು ಪೂಜೆ ಮಾಡ್ತೀವಿ. ಆದ್ರೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಾವು ಮೊದಲು ಗುರುಗಳನ್ನ. ಯಾಕಂದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಅಂತ ಹೇಳಿ ದಾಸರು ಹೇಳಿದ್ದಾರೆ. ಎಲ್ಲಿ ತನಕ ಗುರುಗಳ ಸೇವೆ ಮಾಡಲ್ಲ ಅಲ್ಲಿ ತನಕ ಮೋಕ್ಷ ಸಿಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅಂತ ಜ್ಞಾನಯಜ್ಞ ಕಾರ್ಯ ಮಾಡೋದಕ್ಕೆ ನಿಮಗೂ ಕೂಡ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಗುರುಗಳಾಗಿರ್ತಕ್ಕಂಥವ್ರು. ಹಾಗಾಗಿ ಅಂತಹ ಗುರುಗಳನ್ನ ಮಹಿಮೆಯನ್ನ ನೀವು ಸಾರ್ತಾ ಪ್ರತಿಯೊಂದು ಮಠಗಳನ್ನು ಕೂಡ ಎಲ್ಲರಿಗೂ ದರ್ಶನ ಮಾಡ್ತಾ, ಕೂತಲ್ಲೇ ದರ್ಶನ ಮಾಡ್ತಾ, ಪ್ರತಿಯೊಬ್ಬರಿಗೂ ಒಂದು ಕುತೂಹಲ, ಎಲ್ಲೆಲ್ಲಿ ಎಷ್ಟು ಮಠಗಳಿದೆ ಅಂತ ನೋಡ್ಬೇಕು ಅಂತ ಆಸೆ ಇರುತ್ತೆ. ಗೊತ್ತಿರಲ್ಲ, ನಾವು ಗೂಗಲ್ ನಲ್ಲಿ ಹಾಕಿದ್ರು ಎಷ್ಟೊಂದು ವಿಚಾರಗಳು ಸಿಗೋದಿಲ್ಲ. ಅಂತಹ ವಿಚಾರವನ್ನ ತುಂಬಾ ಸೂಕ್ಷ್ಮತೆಗಳಿರ್ತಕ್ಕಂತಹ ವಿಚಾರಗಳನ್ನ ವಿಶೇಷವಾಗಿ ನೀವು ಕೂಡ ತಿಳಿಸ್ತಾ ಇದ್ದೀರಾ. ಅಂತಹ ನಿಮಗೂ ಕೂಡ ವಿಶೇಷವಾಗಿ ಗುರುಗಳ ಅನುಗ್ರಹ ಆಗ್ಲಿ. ಮತ್ತು ನಿಮ್ಮ ಜೊತೆ ಇವೆಲ್ಲವನ್ನು ಕೂಡ ನೀವು ನಮ್ಮ ಎದುರಿಗೆ ನಿಂತು ನಮಗೆಲ್ಲ ತೋರಿಸ್ತಿದ್ದೀರಾ. ಹಾಗೆ ನಿಮ್ಮ ಸಹೋದ್ಯೋಗಿಗಳಾಗಿರ್ತಕ್ಕಂಥ ಅವರು ಕೂಡ ವಿಶೇಷವಾಗಿ ಛಾಯಾಗ್ರಹಣವನ್ನು ಮಾಡ್ತಾ ಎಲ್ಲವನ್ನು ಕೂಡ ದರ್ಶನ ಮಾಡ್ತಾ ಇರ್ತಕ್ಕಂಥ ಅವ್ರಿಗೂ ಕೂಡ ವಿಶೇಷವಾಗಿ ಅನುಗ್ರಹ ಮಾಡ್ಲಿ ಅಂತ ಹೇಳ್ತಾ ಶ್ರೀ ಕೃಷ್ಣ ಅರ್ಪಣೆ. पूज्याय राघवेन्द्राय सत्यधर्मरतायत बदतां कल्पवृक्षाय नमतां कामधेनवे नमः. ಆಚಾರ್ಯ ಹೇಳಿದಂಗೆ, ಪ್ರವೀಣಾಚಾರ್ಯ ಹೇಳಿದಂಗೆ, ನಮ್ಮ ಮಠ 2008ರಲ್ಲಿ ವಿಜ್ಞಾನ ನಿಧಿ ಪಾದಂಗಳವರು ಇದು ಶಂಕುಸ್ಥಾಪನೆಯನ್ನು ಮಾಡಿಕೊಟ್ಟರು. ಹಾಗೆಯೇ ಅವರು ಮಂತ್ರಾಲಯ ಯತಿಗಳಾದ
ಸುಯತೀಂದ್ರ ತೀರ್ಥರು ಇದನ್ನ ಬೃಂದಾವನ ಪ್ರತಿಷ್ಠಾಪನೆಯನ್ನು ಮಾಡಿದರು. ಈಗಿನ ಗುರುಗಳಾದ ಸುಬುಧೇಂದ್ರ ತೀರ್ಥಪಾದಂಗಳವರು ನಮ್ಮ ಮಠಕ್ಕೆ ಎಲ್ಲ ಹೋದ ವರ್ಷ ಬಂದು ಸಕಾಲದಲ್ಲಿ ಮಂಗಳಾರತಿಯನ್ನು ಮಾಡಿ, ಹಾಗೆಯೇ ಎಲ್ಲ 8-9 ಯತಿಗಳು ನಮ್ಮ ಮಠದಲ್ಲಿ ಸಂಸ್ಥಾನ ಪೂಜೆಗಳು ನೆರವೇರಿಸಿಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಗುರು ಸಾರ್ವಭೌಮ ಸಮಿತಿಯವರು ಬಹಳ ವರ್ಷಗಳಿಂದ ನಾವೆಲ್ಲ ಒಟ್ಟಿಗೆ ಸೇರಿ ಯಥಾಕಾಲ ಯಥಾಮತಿ ನಾಮಕರ್ತ ಹರಿಕರ್ತ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಹಾಗೂ ಭಕ್ತಾದಿಗಳ ಇಚ್ಛೆಯಂತೆ ರಾಯರ ಆಶೀರ್ವಾದಗಳು ಹಾಗೂ ಭಕ್ತಾದಿಗಳು ಬಂದು ಪ್ರತಿ ಗುರುವಾರವನ್ನು ರಾಯರ ಸೇವೆಯನ್ನು ಮಾಡುತ್ತಿದ್ದಾರೆ. ಅವ್ರಿಗೂ ಹಾಗೂ ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತೋ ಆಗಲಿ ಎಂದು ಪ್ರಾರ್ಥಿಸಿ ಮಾಡಿಕೊಳ್ಳುತ್ತೇವೆ ರಾಯರಲ್ಲಿ. ಹೀಗೆ ನಮಸ್ತೆ. ನಾವು ಹುಡುಕಾಟದಲ್ಲಿ ಅಂದ್ರೆ ರಾಯರ ಮಹಿಮೆಯನ್ನ, ರಾಯರ ಚರಿತ್ರೆಯನ್ನ, ರಾಯರ ದರ್ಶನವನ್ನ, ನಮಗೆ ಬೇಕಾದದ್ದು ರಾಯರ ದರ್ಶನ, ಪ್ರತಿ ಕ್ಷಣವೂ ರಾಯರ ಜಪ ಬೇಕು ಅಂತೇಳಿ ನಾವು ಈ ಹುಡುಕಾಟ. ನಮ್ಗನ್ಸಿರ್ಲಿಲ್ಲ, ನನಗೂ ಕೂಡ ಅನ್ಸಿರ್ಲಿಲ್ಲ ನಾನೊಂದು ರಾಯರನ್ನ ಈ ತರ ಜಪ ಮಾಡ್ತೀನಿ, ರಾಯರ ದರ್ಶನ ಮಾಡ್ತೀನಿ, ಈ 99 ಮಠ ದರ್ಶನ ಮಾಡ್ತೀನಿ ಮತ್ತು ಮುಂದೆ ಸಾಗುತ್ತೆ, ಏನೆಲ್ಲ ಆಚಾರ್ಯ ಹತ್ರ ಎಲ್ಲರನ್ನ ನಾನು ನಿಂತು ಮಾತಾಡ್ತೇನೆ, ಅವ್ರ ಮೂಲಕ ಒಂದು ಜ್ಞಾನವನ್ನ ಪಡಿತೇನೆ ಅಂತ ಯಾವತ್ತೂ ಕೂಡ ಚಿಂತೆ ಮಾಡಿದವನಲ್ಲ. ಈ ತರ ನಡ್ಸ್ಕೊಂಡು ಬರ್ತಾ ಇದಾರೆ. 108ನೇ ಮಠ ದರ್ಶನವನ್ನ ಮೂಲ ಮಂತ್ರಾಲಯವಾದಂತಹ ಸಾಕ್ಷಾತ್ ರಾಯರು ಬೃಂದಾವನಸ್ಥರಾದಂತಹ ಮಂತ್ರಾಲಯದಲ್ಲಿ ಮಾಡ್ಬೇಕಂತ ಇಚ್ಛೆ, ಅದು ಕೂಡ ಯಶಸ್ವಿಯಾಗಿ ಮಾಡ್ಕೊಡ್ಬೇಕು ಅಂತೇಳಿ ರಾಯರನ್ನ ಕೇಳ್ಕೊಂತೇನೆ. ಮತ್ತು ತಮ್ಮೆಲ್ಲರ ಬೆಂಬಲ ಇಲ್ಲದೆ ನಾನು ಏನೇನು ಮಾಡಕ್ ಸಾಧ್ಯ ಇಲ್ಲ. ಆ ಒಂದು 108ನೇ ಮಠದ ವಿಶೇಷ ದರ್ಶನ ತಮ್ಮೆಲ್ಲರಿಗೂ ಕೂಡ, ಇದು ನಾನು ಒಬ್ಬನೇ ಮಾಡ್ತಾ ಇದ್ದೀನಿ, ಸಾಕ್ಷಾತ್ ನೀವೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಬಂದು ಆ ಕಾರ್ಯಕ್ರಮದ ದಿವಸವನ್ನ ತಿಳಿಸ್ತೇನೆ. ತಾವು ಕೂಡ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಆ ಮಠ ದರ್ಶನವನ್ನೆಲ್ಲ ಎಲ್ಲರೂ ಕೂಡ ಈ ಒಂದು ರಾಯರ ಭಕ್ತ ಚಾನಲ್ ಏನಿದೆ, ಆ ರಾಯರ ಸಂಪೂರ್ಣವಾದಂತಹ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ನಾನು ಕೇಳ್ಕೊಂತೇನೆ ಕೂಡ. ಹಾಗೂ ನಾನೊಂದೊಂದು ರಾಯರೇ ಮೂಡಿಸಿದಂತಹ ಒಂದು ಪ್ರಜ್ಞೆ ಏನಪ್ಪಾ ಅಂದ್ರೆ, ಒಂದು ಜಪಾಲಯ ನಿರ್ಮಾಣ ಮಾಡ್ಬೇಕು ಅಂತೇಳಿ. ಅದು ಸುಬುಧೇಂದ್ರ ತೀರ್ಥರ ಕಿವಿಗೆ ಹಾಕಬೇಕು. ಈ ವಾರದಲ್ಲಿ ಹೋಗ್ತೇನೆ, ಮಾಡ್ಬೇಕು ಅಂತೇಳಿ. ಚಿಕ್ಕದಾಗಾದ್ರು ನನ್ನ ಯೋಚನೆ ಚಿಕ್ಕದು, ರಾಯರು ಎಷ್ಟು ಮಾಡ್ತಾರ ಅಷ್ಟು ಗೊತ್ತಿಲ್ಲ. ಸೊ ಅಲ್ಲಿ ಜ್ಞಾನದ ಜಪವಾಗುತ್ತೆ. ಶ್ರೀ ರಾಘವೇಂದ್ರ ಜಪಾಲಯ ಅಂತೇಳಿ ಬರುತ್ತೆ. 108 ಕೋಟಿ ಜಪಯಜ್ಞ ಮಾಡ್ಬೇಕು ಅಂತೇಳಿ ಒಂದು ರಾಯರ ಪ್ರೇರಣೆ. ಅದನ್ನು ಕೂಡ ರಾಯರ ಪಾದಕ್ಕೆ ಹಾಕ್ತೇನೆ. ಚಿಂತನೆ ಕೊಟ್ಟಿದ್ದವ್ರೆ, ಮಾಡಿಸಿರೋ ಅವರೇ, ನಾವು ಸುಮ್ಮನೆ ನಿಮಿತ್ತ ಮಾತ್ರ. ಅದಕ್ಕೋಸ್ಕರ ಅದಕ್ಕೂ ಕೂಡ ಯಶಸ್ವಿಯನ್ನ ಕಾಣ್ಲಿ ಅಂತ ರಾಯರು ಕೇಳ್ಕೊಂಡ್ರೆ. ವಿಶೇಷವಾಗಿ ಅಂತಂದ್ರೆ ನೀವು ರಾಘವೇಂದ್ರ ಜಪಾಲಯ ಅಂತಂದ್ರೆ ಅದಕ್ಕೆ ಅಪ್ಪಣ್ಣಾಚಾರ್ಯ ಹೇಳ್ತಾರೆ ಏನು ಅಂತಂದ್ರೆ, ರಾಯರು ವೃಂದಾವನಸ್ಥರಾಗುವಾಗ ಅವ್ರು ಬರ್ತಾ ಹೇಳ್ತಾರೆ ರಾಯರು ಅಪ್ಪಣ್ಣಾಚಾರ್ಯ ಏನು ಅಂತಂದ್ರೆ, ದೋಷಾಸ್ತೆ ನಾಶಮಾಯಾಂತಿ ರಾಘವೇಂದ್ರ ಪ್ರಸಾದ. ದೋಷಗಳೆಲ್ಲವೂ ಕೂಡ ನಾಶ ಆಗ್ಬೇಕು, ಗುರುಗಳ ಅನರ್ಥವೂ ಆಗಬೇಕನ್ನೋದಕ್ಕೆ ಒಂದೇ ಒಂದು ಜಪ ಏನು ಅಂತಂದ್ರೆ, ಓಂ ಶ್ರೀ ರಾಘವೇಂದ್ರ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ. ಈ ಒಂದು ಅಷ್ಟಾಕ್ಷರ ಮಂತ್ರ ಜಪ ಒಂದೇ ಸಾಕು. ನಮ್ಮ ದೋಷಗಳೆಲ್ಲವೂ ಕೂಡ ನಾಶ ಆಗ್ತಕ್ಕಂಥದ್ದು, ಗುರುಗಳ ಅನುಗ್ರಹವೂ ಕೂಡ ಆಗ್ತಕ್ಕಂಥದ್ದಕ್ಕೆಲ್ಲ ಏನು ಮಾಡ್ಬೇಕಾವಂದ್ರೆ ಓಂ ಶ್ರೀ ರಾಘವೇಂದ್ರ ನಮಃ ಇತ್ಯಷ್ಟಾಕ್ಷರ ಮಂತ್ರ ಅಂತ ಗುರುಗಳಿದ್ದಾರೆ. ಅದ್ರ ಜೊತೆ ಮತ್ತೆ ಅಪ್ಪಣ್ಣಾಚಾರ್ಯ ಹೇಳ್ತಾರೆ, ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಅಂತ. ಅಂದ್ರೆ ಗುರುಗಳು ಸಕಲ ಪ್ರದಾತ, ಎಲ್ಲವನ್ನೂ ಕೊಡ್ತಕ್ಕಂಥ ನಮ್ಮ ಗುರುಗಳು ಅಂತ ಹೇಳಿ ಅಪ್ಪಣ್ಣಾಚಾರ್ಯ ಹೇಳ್ತಾರೆ. ಹಾಗಾಗಿ ವಿಶೇಷವಾಗಿ ನೀವೇನು ಆ ಜ್ಞಾನಯುಕ್ತ ಕಾರ್ಯವನ್ನು ಮಾಡಿದ್ದೀರಾ, ಅದೆಲ್ಲರೂ ಕೂಡ ಕೈ ಜೋಡಿಸಿ ಯಾವತ್ತೂ ಅಷ್ಟೇ ಧರ್ಮೋ ರಕ್ಷಿತ ಅಂತ ಕೃಷ್ಣ ಹೇಳಿದ್ದಾನೆ. ಧರ್ಮವನ್ನ ನಾವು ರಕ್ಷಣೆ ಮಾಡಬೇಕು. ಆ ರಕ್ಷಣೆ ಮಾಡೋರಿಗೆ ನಾವು ಸಹಾಯ ಮಾಡಿದ್ರು ಕೂಡ ನಾವು ಧರ್ಮ ರಕ್ಷಣೆ ಮಾಡ್ತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ನೀವು ಮಾಡ್ತಾ ಇರೋದ್ರಿಂದ ಧರ್ಮ ರಕ್ಷಣೆಗೆ ಎಲ್ಲರೂ ಕೂಡ ಸಹಕಾರ ಮಾಡಿ, ಅವರು ಕೂಡ ಧರ್ಮ ಕಾರ್ಯವನ್ನು ಮಾಡಿ ಪರಮಾತ್ಮ ಅನುಗ್ರಹ ಪಡ್ಕೊಳ್ಬೇಕು.
ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರಾಯ ಸತ್ಯಧನ್ಮರತಾಯ ಚ ಭಜತಾಂ ಕಲ್ಪವೃಕ್ಷ